ಆನ್ಲೈನ್ ಪಾಠಕ್ಕೋಸ್ಕರ ಈ ಗುಡ್ಡಗಾಡು ಪ್ರದೇಶಗಳ ಜಿಲ್ಲೆಗಳಾಗಿರ್ಬೋದು ಹಳ್ಳಿಗಳಾಗಿರ್ಬೋದು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿರುವಂತ ವಿದ್ಯಾರ್ಥಿಗಳು. ಯಾಕೆಂದ್ರೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಆ ಸಮಸ್ಯೆ ಕಾಡ್ತಾನೆ ಇದೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಆನ್ಲೈನ್ ತರಗತಿಗಾಗಿ ಕೇರಳ ನೆಟ್ವರ್ಕ್ ಮೊರೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಕೊಡಗಿನ ಕರಿಕೆ ಗ್ರಾಮದ ವಿದ್ಯಾರ್ಥಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಕೊಡಗು ಕೇರಳ ಗಡಿಯಲ್ಲಿರುವಂತ ಕರಿಕೆ ಗ್ರಾಮ ಇದು. ಕೊಡಗಿನಲ್ಲಿ ಇನ್ನೂ ಕೂಡ ತೆರೆದಿಲ್ಲ ಶಾಲೆ, ಯಾಕೆಂದ್ರೆ ಪಾಸಿಟಿವಿಟಿ ರೇಟ್ 2ಕ್ಕಿಂತ ಹೆಚ್ಚು ಅಥವಾ ಅದರ ಆಸುಪಾಸಿನಲ್ಲಿ ಇರುವಂತ ಕಾರಣಕ್ಕೋಸ್ಕರ ಶಾಲಾ ಕಾಲೇಜನ್ನ ಅಲ್ಲಿ ತೆರೆದಿಲ್ಲ. ಆನ್ಲೈನ್ ತರಗತಿ ನಂಬ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು, ಆದ್ರೆ ಆನ್ಲೈನ್ ಕ್ಲಾಸ್ಗೆ ನೆಟ್ವರ್ಕ್ ಸಮಸ್ಯೆ ಎದುರಾಗಿದೆ. ನೆಟ್ವರ್ಕ್ಗಾಗಿ ಕೇರಳದ ಪಾಣತ್ತೂರಿಗೆ ಅಲೆದಾಟವನ್ನ ಮಾಡ್ತಾ ಇದ್ದಾರೆ. ಆಟೋ ಬೈಕ್ ಮೂಲಕ ಪಾಣತ್ತೂರಿಗೆ ಪಯಣವನ್ನ ಬಳಸಬೇಕು. ಅಲ್ಲಿ ಹೋಗ್ಬಿಟ್ಟು ಆ ನೆಟ್ವರ್ಕ್ ಇರುವಂತ ಕಡೆ ನಿಂತ್ಕೊಂಡು ಪಾಠವನ್ನ ಕೇಳ್ಕೊಂಡು ಬರುವಂತ ಪರಿಸ್ಥಿತಿ ಇದೆ. ನಮಗೆ ಇಲ್ಲಿ ಕರೆಂಟ್ ಹೋದರೆ ರೇಂಜ್ ಸಿಕ್ಕೋದಿಲ್ಲ. ಅದಕ್ಕೆ ನಾವು ಆಟೋದಲ್ಲಿ ಪಾಣತ್ತೂರು ಕೇರಳಕ್ಕೆ ಹೋಗಿ ರೇಂಜ್ ತೆಗೆಯೋದು, ಅಲ್ಲಿಂದ ನಾವು ಆನ್ಲೈನ್ ಕ್ಲಾಸ್ ಮುಗಿಸಿ ಬರುವುದು. ಇಲ್ಲಿ ನಮಗೆ ರೇಂಜ್ ಸಿಕ್ಕದ ಕಾರಣ ನಮಗೆ ಇಲ್ಲಿಂದ ಕ್ಲಾಸ್ ನೋಡೋಕೆ ಆಗೋದಿಲ್ಲ, ನಮಗೆ ತುಂಬ ಕಷ್ಟ ಆಗುತ್ತದೆ. ಸಿಲಿಕಾನ್ ಸಿಟಿಯಲ್ಲಿ ಬೀಡು ಬಿಟ್ಟಿದೆ ಎನ್ಐಎ. 2 ಪ್ರಮುಖ ಕೇಸ್ಗಳ ತನಿಖೆಗೆ ಎನ್ಐಎ ಮೊಕ್ಕಾಂ ಹೂಡಿರುವಂಥದ್ದು. 10 ದಿನಗಳಿಂದಲೂ ಕೂಡ ನಿರಂತರವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ ರಾಷ್ಟ್ರೀಯ ತನಿಖಾ ದಳದಿಂದ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಬೆಂಕಿ ಹಚ್ಚಿದ ಪ್ರಕರಣ, ಮತ್ತೊಂದು ಬಾಂಗ್ಲಾ ಅಕ್ರಮ ವಲಸಿಗರ ಕೇಸ್. ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ. ಈ 2 ಕೇಸ್ಗಳ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಯಾರಿದ್ದಾರೆ ಇಲ್ಲಿ, ಇದರ ಬೆನ್ನ ಹಿಂದೆ ಯಾರು ಇದ್ಕೊಂಡು ಈ ಕೇಸ್ಗಳನ್ನ ಮಾಡಿಸಿರುವಂಥದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ